ಇರಾನ್ ಮೇಲೆ ಯುದ್ಧಕ್ಕೆ ಹೊರಟಂಥ ಅಮೆರಿಕದ ಸಮರ ನೌಕೆ ಇರಾನ್ ಮೇಲೆ ಯುದ್ಧ ಮಾಡಿಬಿಡ್ತೀವಿ, ಕಥೆ ಮುಗಿಸ್ಬಿಡ್ತೀವಿ, ಹಾಗೆ ಹೀಗೆ ಅಂತ ಅಮೆರಿಕ ಒಂದು ಕಡೆ ಹೇಳ್ತಾ ಇದೆ. ಇಸ್ರೇಲ್ ಕೂಡ ಇದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ ಸೇರ್ಕೊಂಡು ಏನೋ ಒಂದು ಮಾಡ್ತಾರೆ. ಇರಾನ್ ಕಥೆನ ಅದು ಬೇರೆ ವಿಚಾರ. ಇರಾನ್ ಕೂಡ ನೀವು ಕೈ ಇಟ್ಟು ನೋಡಿ ಇರಾನ್ ಮೇಲೆ ಈ ಜನ್ಮ ಪರ್ಯಂತ ನೀವು ಇಂಥ ಒಂದು ಸಮಸ್ಯೆ ನೋಡಿರಲಿಕ್ಕಿಲ್ಲ, ಆ ಪರಿಯಲ್ಲಿ ನಾವು ನಿಮಗೆ ಕಾಟ ಕೊಟ್ಬಿಡ್ತೀವಿ ಅಂಥೇಳಿ ಇರಾನ್ ಅಧ್ಯಕ್ಷ ಕೂಡ ಒಂದು ಕಡೆ ಸಡ್ಡು ಹೊಡೆದಿದ್ರು. ಇದೀಗ ಇರಾನ್ ಮೇಲೆ ಯುದ್ಧಕ್ಕೆ ಹೊರಟಂಥ ಅಮೆರಿಕದ ಸಮರ ನೌಕೆಗೆ ಶೌಚಾಲಯದ ಸಂಕಷ್ಟ ಎದುರಾಗಿಬಿಟ್ಟಿದೆ. ಯುದ್ಧ ನೌಕೆಯಲ್ಲಿ 650 ಶೌಚಾಲಯ ಇದೆ. ಅದರಲ್ಲಿ ಬಹುತೇಕ ಟಾಯ್ಲೆಟ್ಗಳು ಬ್ಲಾಕ್ ಆಗಿಬಿಟ್ಟಿವೆ. ಯುದ್ಧ ನೌಕೆಯಲ್ಲಿ ಯೋಧರು ಸಿಬ್ಬಂದಿ ಸೇರಿ 5,000 ಜನ ಇದ್ದಾರೆ. ಇದರಲ್ಲಿ ಟಾಯ್ಲೆಟ್ ಬ್ಲಾಕ್ ಆಗಿರೋ ಕಾರಣದಿಂದಾಗಿ ಎಲ್ರಿಗೂ ಶೌಚಾಲಯದ ಸಂಕಷ್ಟ ಎದುರಾಗ್ತಾ ಇದೆ. ನೌಕೆ ಏನೋ ಹೊರಡ್ತು ಸರಿ, ಸಾವಿರಾರು ಜನ ಇದ್ದಾರೆ, ಅದರಲ್ಲಿ 650ಕ್ಕೂ ಮಿಗಿಲಾಗಿ ಶೌಚಾಲಯಗಳಿರಬೇಕು. ಬ್ಲಾಕ್ ಆಗಿಬಿಟ್ರೆ ಗತಿ ಏನು? ಕಡಿಮೆ ಸಂಖ್ಯೆಯ ಶೌಚಾಲಯಗಳು ಮಾತ್ರ ಕೆಲಸ ಮಾಡ್ತಾ ಇವೆ. ಇಲ್ಲಿ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂದರೆ ಕನಿಷ್ಠ 45 ನಿಮಿಷ ಕ್ಯೂ ನಿಂತ್ಕೊಳ್ಬೇಕಾಗಿದೆ. ಯುದ್ಧ ನೌಕೆ ಹೆಸರು ಜೆರಾಲ್ಡ್ ಆರ್ ಫೋರ್ಡ್. ವೆನೆಜುವೆಲಾ ಅಧ್ಯಕ್ಷರನ್ನು ಸೆರೆ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಈಗ ಟಾಯ್ಲೆಟ್ಟೇ ಕೆಟ್ಟು ನಿಂತಿದೆ, ಇದರಲ್ಲಿ ಕೆಟ್ಟು ಕೂತಿದೆ. ಇರಾನ್ ಜೊತೆ ಉದ್ವಿಗ್ನತೆ ಬಳಿಕ ಈಗ ಇರಾನ್ ಕಡೆಗೆ ಇದೇ ಹೋಗ್ತಾ ಇರೋದು. 8 ತಿಂಗಳಿಂದಾನೂ ಕೂಡ ಈ ನೌಕೆ ಸಮುದ್ರದಲ್ಲಿ ಓಡಾಡ್ತಾ ಇದೆ. ಇದು ಇಡೀ ವಿಶ್ವದಲ್ಲೇ ಅತ್ಯಂತ ದುಬಾರಿ ಯುದ್ಧ ನೌಕೆ ಕೂಡ ಹೌದು. ಇದರ ಮೌಲ್ಯ 1,11,000 ಕೋಟಿ ರೂಪಾಯಿಗಳಾಗ್ತವೆ. ಇದರಲ್ಲಿ 1,11,000 ಕೋಟಿ ರೂಪಾಯಿಗಳು ಇದರ ಬೆಲೆ. ಅವ್ಯವಸ್ಥೆ ಸರಿಪಡಿಸಲಿಕ್ಕೆ ತಂತ್ರಜ್ಞರು 19 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಾರೆ. ಯುದ್ಧ ನೌಕೆ ಸಿಬ್ಬಂದಿಯಲ್ಲಿ ಯಾರೊಬ್ಬರಿಗೂ ಕೂಡ ರಜೆ ಸಿಗ್ತಾ ಇಲ್ಲ. ಹಬ್ಬ, ಮದುವೆ, ಫ್ಯಾಮಿಲಿ ಕಾರ್ಯಕ್ರಮಕ್ಕೆ ಅವ್ರು ಹೋಗೋಕ್ಕಾಗ್ತಾ ಇಲ್ಲ. ಬಹುತೇಕ ಸಿಬ್ಬಂದಿ ಕೆಲಸವನ್ನೇ ಬಿಡುವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಕೂಡ.